ದಿನೇ ದಿನೇ ಮಂಡ್ಯ ಲೋಕಕಣ ರಂಗೇರ್ತಾ ಇದೆ. ಚುನಾವಣೆ 18ನೇ ತಾರೀಕು, 16ನೇ ತಾರೀಕು ಸಾಯಂಕಾಲ 5:30 ತನಕ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇದೆ. ಎಷ್ಟು ಸಾಧ್ಯನೋ ಅಷ್ಟೂ ಕೂಡ ಪ್ರಚಾರವನ್ನು ಮಾಡಿ ಮುಗಿಸಬೇಕು ಅನ್ನೋ ಲೆಕ್ಕದಲ್ಲಿ ಒಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಪರ ಭರ್ಜರಿ ಪ್ರಚಾರಗಳು ನಡೀತಾ ಇದೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಳವಳ್ಳಿ ಭಾಗದಲ್ಲಿ ಪ್ರಚಾರವನ್ನು ಕೈಗೊಂಡಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಮಳವಳ್ಳಿ ಟೌನ್, ಮಳವಳ್ಳಿ ಭಾಗ. ಮತ್ತೊಂದು ಕಡೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅದು ನಾಗಮಂಗಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಒಂದು ಕಡೆ ರೋಡ್ ಶೋ, ಮತ್ತೊಂದು ಕಡೆ ಸಮಾವೇಶವನ್ನು ತಾವು ಏಕಕಾಲದಲ್ಲಿ ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರ ಪರವಾಗಿ ದರ್ಶನ್ ಕಳೆದ ಬಾರಿ ಚುನಾವಣೆಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಪ್ರಚಾರ ಕೈಗೊಂಡಿದ್ದರು. ಆದರೆ ನೋಡಿ, ಕಾಲ ಮತ್ತು ಸಮಯ ಹೇಗೆ ಬದಲಾಗುತ್ತೆ ಅಂದರೆ ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಚಾರ ಮಾಡಬೇಕಾದಂತಹ ಸ್ಥಿತಿ ಬಂದಿದೆ. ಅದ್ಯಾವುದಕ್ಕೂ ಕೂಡ ಎದೆಗುಂದಿಲ್ಲ. ಅಭ್ಯರ್ಥಿ ಪರವಾಗಿ ನಾನು ಪ್ರಚಾರವನ್ನು ಮಾಡ್ತಾ ಇದ್ದೀನಿ ಅಂತ ದರ್ಶನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಪಾಪ ಸ್ವಲ್ಪ ಇವತ್ತು ಇರುಸು ಮುರುಸು ನಿಜ. ಯಾಕೆಂದರೆ ನಾಗಮಂಗಲದಲ್ಲಿ ಸಮಾವೇಶ ನಡೀತಾ ಇದೆ. ನಾಗಮಂಗಲದ ಬಹಳ ಪವರ್ಫುಲ್ ರಾಜಕಾರಣಿ ಅಂದರೆ ಚಲುವರಾಯಸ್ವಾಮಿ ಅವರು, ಸಿದ್ದರಾಮಯ್ಯನವರ ಶಿಷ್ಯರು. ಅವರು ಇವತ್ತು ವೇದಿಕೆಯಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು. ಆದರೆ ಚಲುವರಾಯಸ್ವಾಮಿ ಅಲ್ಲೆಲ್ಲೂ ಕಾಣಿಸ್ಕೋತಾ ಇಲ್ಲ, ನಾನು ಬರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ದೇವೇಗೌಡರು ಕೂಡ ಜೊತೆಗಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ನಮ್ಮ ಪಕ್ಷದ ನಾಯಕರು ಲೋಕಲ್ ಲೀಡರ್ಗಳೇ ಇಲ್ವಲ್ಲಪ್ಪ ಅಂತ ಸ್ವಲ್ಪ ಅವ್ರಿಗೆ ಇರುಸು ಮುರುಸು ಆಗಿದೆ. ಅಲ್ಲಿ ಮತ್ತು ತುಂಬಾ ವ್ಯತ್ಯಾಸ ಇದೆ. ಇದೇ 15ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಮ್ಮ ನಿಂತಿದ್ದಾರೆ. ಯಾವುದೇ ಒಬ್ಬರು ನಂಬ್ಕೊಳ್ಳದೆ ನಾವು ದರ್ಶನ ಅಂತ ಬಂದ್ಬಿಟ್ಟು ಬರೀ ಒಂದು 15 ನಿಮಿಷ, ಒಂದು 15 ಸಲ ಹಿಂಗ್ ಮಾಡ್ಕೊಂಡು ಹೋಗೋಣ. ಬರೀ ಒಂದು 5 ಸಲ ಅಷ್ಟೇ ಕೈ ಮಾಡಕ್ಕಾಗೋದು. ಅವರು ನಂಬ್ಕೊಂಡು ಬಂದ್ರೆ ನಿಮ್ಗೋಣ. ಏನಕ್ಕೆ ಅಂತಂದ್ರೆ ಯಾರು ಏನು ಬೇಕಾದ್ರೆ ತಗೋದು, ಆದ್ರೆ ಅಭಿಮಾನನ ಅದಕ್ಕಿಂತ ಸ್ವಾಭಿಮಾನ ಮಾತ್ರ ಯಾರು ಏನು ಎಲ್ಲ ಪ್ರತಿಯೊಬ್ಬರು ಅವ್ರಿಗೆ ಆದಂತಹ ಸ್ವಾಭಿಮಾನ ಇರುತ್ತೆ. ಅವ್ರು ₹1 ದುಡಿಬೋದು, ₹1 ದುಡಿಬೋದು. ಆದ್ರೆ ಸ್ವಾಭಿಮಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಒಳಗಡೆ ಇರುವಂತಹ ಶಕ್ತಿ ಅನ್ನೋದು. ಇವತ್ತು ಆ ಶಕ್ತಿ ನೀವಾಗಬೇಕು ಅಂತ ಎಲ್ಲರ ಕೇಳ್ಕೊಳ್ತೀವಿ. ಏನಿಗೆ ಅಂತಂದ್ರೆ ಇವತ್ತು ಉತ್ಸವ ಮಾಡಿದ್ರ, ಬೆಂಬಲ ಕೊಟ್ಟಿದ್ರ, ನಿಮ್ಗೆ ಸೇವೆ ಮಾಡೋ ಅವಕಾಶ ಮಾಡ್ಕೊಟ್ಟಿದ್ರ, ನಿಮ್ ಸೇವೆ ಮಾಡೋ ಅವಕಾಶ ಮಾಡ್ಕೊಟ್ಟಿದ್ರ. ಇವತ್ತು ನಾನು ಎಲ್ಲೇ ಪ್ರಚಾರಕ್ಕೆ ಹೋಗಿದ್ದೀನಿ, ಯಾರ ಹತ್ರ ಹೋಗಿದ್ದೀವಿ, ಎಲ್ಲ ಊರಲ್ಲೂ ತೋರ್ಸೋದು, ನೋಡ್ರಣ ನಿಮ್ಮ ಅಪ್ಪಾಜಿ ಇದನ್ನ ಮಾಡಿಸ್ಕೊಟ್ರು, ನೋಡ್ರಣ ಅದನ್ನ ಮಾಡಿಸ್ಕೊಟ್ರು ಅಂತ. ಬಟ್ ಯಾವತ್ತೂ ಅವ್ರು ಎಲ್ಲೂ ಅದನ್ನ ಹೇಳ್ಕೊಳ್ಳೇ ಇಲ್ಲ. ಅವರು ತಗ್ಗಿಸ್ಕೊಂಡೇ ಮಾಡಿದ್ರಣ. ಅದಕ್ಕೆ ಅವ್ರಿಗೆ ಆಕ್ಚುಲಿ ಅವ್ರು ಏನೇ ಬೇಕು, ಏನೇನು ಗೊತ್ತಾ ಪ್ರೀತಿ ನಾತಿದೆ ಹೇಳಿದ್ರೆ, ಇದನ್ನ ನೀವು ಮಾಡ್ಕೊಟ್ಟೆ, ಇವನು ನಾನು ಬೆಳೆಯುತ್ತೆ, ಇವನು ನನ್ನ ತಂದೆ ಅಂತ ಎಲ್ಲೂ ಹೇಳಿರೋಣ. ಆದ್ರೆ ಶ್ರೀಮಾನಂದನೇ ಅವ್ರ ತಲೆ ಎತ್ಕೊಂಡೇ ದುಡಿದ್ರೋಣ. ಆದ್ರಿಂದ ಒಂದೇ ಬಂದ್ರು, ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಒಂದು ಎತ್ತ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಅದೇ ಒಂದು 4 ಹಸಾಗೆ, ಒಂದು ಕುರಿಗೆ, ಒಂದು ನಾಯಿಗೆ 500,000 ನಾವು ಮಾಡ್ಕೊಂಡ್ಬಿಟ್ರಣ. ನಿಮ್ಗೆ ಸೇವೆ ಮಾಡೋ ಅವಕಾಶ ಮಾಡ್ಕೊಟ್ಟಿದ್ರಣ. ನಿಮ್ ಸೇವೆ ಮಾಡೋ ಅವಕಾಶ ಮಾಡ್ಕೊಟ್ಟಿದ್ರ. ಇವತ್ತು ನಾನು ಎಲ್ಲೇ ಪ್ರಚಾರಕ್ಕೆ ಹೋಗಿದ್ದೀನಿ, ಯಾರ ಹತ್ರ ಹೋಗಿದ್ದೀವಿ, ಎಲ್ಲ ಊರಲ್ಲೂ ತೋರ್ಸೋದು, ನೋಡ್ರಣ ನಿಮ್ಮ ಅಪ್ಪಾಜಿ ಇದನ್ನ ಮಾಡಿಸ್ಕೊಟ್ರು, ನೋಡ್ರಣ ಅದನ್ನ ಮಾಡಿಸ್ಕೊಟ್ರು ಅಂತ. ಬಟ್ ಯಾವತ್ತೂ ಅವ್ರು ಎಲ್ಲೂ ಅದನ್ನ ಹೇಳ್ಕೊಳ್ಳೇ ಇಲ್ಲ. ಅವರು ತಗ್ಗಿಸ್ಕೊಂಡೇ ಮಾಡಿದ್ರಣ. ಅದಕ್ಕೆ ಅವ್ರಿಗೆ ಆಕ್ಚುಲಿ ಅವ್ರು ಏನೇ ಬೇಕು, ಏನೇನು ಗೊತ್ತಾ ಪ್ರೀತಿ ನಾತಿದೆ ಹೇಳಿದ್ರೆ, ಇದನ್ನ ನೀವು ಮಾಡ್ಕೊಟ್ಟೆ, ಇವನು ನಾನು ಬೆಳೆಯುತ್ತೆ, ಇವನು ನನ್ನ ತಂದೆ ಅಂತ ಎಲ್ಲೂ ಹೇಳಿರೋಣ. ಆದ್ರೆ ಶ್ರೀಮಾನಂದನೇ ಅವ್ರ ತಲೆ ಎತ್ಕೊಂಡೇ ದುಡಿದ್ರೋಣ.
ಒಂದೇ ಬಂದ್ರು. ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಒಂದ್ ಎತ್ತವರೆಗೆ ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಅದೇ ಒಂದು 4 ಹೆಸರಾಗೆ, ಒಂದು ಕುರಿಗೆ, ಒಂದು ನಾಯಿಗೆ 500,000 ನಾವು ಮಾಡ್ಕೊಂಡ್ಬಿಟ್ರಣ. ಅದೆಲ್ಲ ನಾವೇ ಕಣಾಗಿದ್ರೆ ಇದನ್ನ ಸ್ವಾಭಿಮಾನ ಅಂತ ಹೇಳೋದು. ದಯವಿಟ್ಟು ಇದು ಒಂದೇ ಒಂದು ಅವಕಾಶ ಮಾಡ್ಕೊಡ್ರಿ ನಮಗೆ, ನಿಮ್ಮ ಸೇವೆ ಮಾಡೋದಕ್ಕೆ ಒಂದೇ ಒಂದು ಅವಕಾಶ. ಆಮೇಲೆ ಎಲ್ಲ ಕಡೆ ನಮ್ಗೆ ಹೇಳ್ತಾರೆ, ಇಲ್ಲ ಬರೀ ಆಕ್ಚುಲಿ ಕಲಾವಿದರು ನೋಡಕ್ ಅಭಿಮಾನಿಗಳು ಬಂದ್ರಂತ. ಇಲ್ಲಿ ಅಭಿಮಾನಿಗಳ ಹೆಸರು ಬಂದಿಲ್ಲ, ಇದನ್ನ 15ನೇ ತಾರೀಕು ಕೊಡ್ಬೇಕಣ. ಅದಾದ್ಮೇಲೆ 23ನೇ ತಾರೀಕು ಈ ಕೂಗ್ ಅಲ್ಲಿವರೆಗೂ ಕೇಳಿಸ್ಬೇಕಣ. ದಯವಿಟ್ಟು ನಮ್ಮ ಮಕ್ಕಳ ನಮ್ಮಗಾರಕ್ಕೆ ನೀವು ಸೇವೆ ಮಾಡೋ ಒಂದು ಅವಕಾಶ ಅವ್ರು ಮಾಡ್ಕೊಡಿ ಅಂತ ಎಲ್ಲರೂ ತಲೆ ಮಾಡ್ಕೊಳ್ಕೊತೀವಿ. ಧನ್ಯವಾದಗಳ. ಇನ್ನೊಂದ್ಸರಿ ಹೇಳ್ಬಿಡ್ತೀವಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಬೇರೆ ಊರ್ತಿರೋ ಜಿಲ್ಲೆ. ಕ್ರಮ ಸಂಖ್ಯೆ ಇನ್ನೊಂದ್ಸರಿ ಯಾವುದೇ ಕನ್ಫ್ಯೂಸ್ ಮಾಡ್ಕೋಬೇಕಣ. 100 ಜನ ಸುಮಲತಾ ಅಂದ್ರೂ ಕೂಡ ಸುಮಲತಾ ಅಂಬರೀಶ್ ಇರೋದು ಒಂದೇ ಹಣ ಇರೋದು. ದಯವಿಟ್ಟು ಕ್ರಮ ಸಂಖ್ಯೆ ನೋಡಿ ಅವರಿಗೆ ಮತ ಹಾಕಿ ಸೇವೆ ಮಾಡೋ ಅವಕಾಶ ಮಾಡ್ಕೊಳ್ತೇವೆ. ಎಲ್ಲರಿಗೂ ತಲೆ ಮಾಡ್ಕೊಳ್ಬೇಕಿಲ್ಲ. ಶ್ರೀಮತಿ ಸುಮಲತಾ ಅಂಬರೀಶ್ ಪರವಾಗಿ ಮತಯಾಚನೆ ಮಾಡಲು ಮಳವಳ್ಳಿ ಪಟ್ಟಣದಿಂದ ಆಗಮಿಸಿರುವ ಚಾಲೆಂಜಿಂಗ್ ದರ್ಶನ್ ಅವರಿಗೆ ಇವೆಲ್ಲರೂ ಸಹೋದರದಿಂದ ಮತ್ತು ಬಹಳ ಶಿಸ್ತಿನಿಂದ ಸೊ ಇದು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಮಳವಳ್ಳಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುಮಲತಾ ಅಂಬರೀಶ್ ಪರವಾಗಿ ನಡೆಸ್ತಾ ಇರ್ತಕ್ಕಂಥ ಪ್ರಚಾರ ಒಂದು ಕಡೆ. ಮತ್ತೊಂದು ಕಡೆ ನಾಗಮಂಗಲದಲ್ಲಿ ಮೈತ್ರಿ ಪಕ್ಷಗಳು JDS ಮತ್ತು ಕಾಂಗ್ರೆಸ್ ತನ್ನ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಕೈಗೊಂಡಿರ್ತಕ್ಕಂಥ ಪ್ರಚಾರ ಸಮಾವೇಶವನ್ನು ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ HD ದೇವೇಗೌಡ ಜಂಟಿಯಾಗಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಮತ್ತು JDSನ ಎಲ್ಲ ನಾಯಕರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಮಳವಳ್ಳಿ ಮತ್ತು ನಾಗಮಂಗಲದ ದೃಶ್ಯಗಳನ್ನ ಏಕಕಾಲದಲ್ಲಿ ತಾವು ನೋಡ್ತಾ ಇದ್ದೀರಾ. ಸುಮಲತಾ ಅವರ ಪರವಾಗಿ ಇವತ್ತು ಪ್ರಚಾರ ನಡೆಸ್ತಾ ಇದ್ದಾರೆ ದರ್ಶನ್. ಮಂಡ್ಯದ ಬಹುತೇಕ ಊರುಗಳಿಗೆ ಈಗಾಗಲೇ ಅವರು ಭೇಟಿ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ 10, 15, 20 ಊರುಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಒಂದು ಕಡೆ ಜನರಿಗೆ ಕುತೂಹಲ, ಸಿನಿಮಾ ಸ್ಟಾರ್ ಒಬ್ಬರು ಬಂದಿದ್ದಾರೆ ಪ್ರಚಾರಕ್ಕೆ, ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು. ಮತ್ತೆ ಕೆಲವರಿಗೆ ನಿಜವಾಗ್ಲೂ ಕೂಡ ಸುಮಲತಾ ಪರ ಅಭಿಮಾನ ಇರತಕ್ಕಂಥವರು, ಅಂಬರೀಷ್ ಅಭಿಮಾನಿಗಳು ಜನ ಸೇರ್ತಾ ಇದ್ದಾರೆ. ಕೆಲವೊಂದು ಫ್ಯಾಕ್ಟರ್ಸ್ ಇಲ್ಲಿ ಸುಮಲತಾ ಪರವಾಗಿ ಇರ್ತಕ್ಕಂಥದ್ದು ನೋಡಿದ್ರೆ, ಒಂದು, ಸುಮಲತಾ ಅಂಬರೀಷ್ ಯಾವುದೇ ಪಕ್ಷದ ಪರವಾದಂತಹ ಅಭ್ಯರ್ಥಿ ಅಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಪಕ್ಷದವರೂ ಕೂಡ ಇಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರೋದ್ರಿಂದ BJP ಕೂಡ ಈಗಾಗಲೇ ಅಧಿಕೃತವಾಗಿ ಬೆಂಬಲ ಕೊಟ್ಟಿದೆ. ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾ ಇದ್ದಾರೆ. ರೈತ ಸಂಘದವರು, ಸರ್ವೋದಯ ಪಕ್ಷದವರು ಸಪೋರ್ಟ್ ಮಾಡ್ತಾ ಇದ್ದಾರೆ. JDSನ ಕೆಲವರು ಕೂಡ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೆಲವರು ನನಗೆ ಹೇಳ್ತಾ ಇದ್ರು. ಇದು ಒಂದು ಕಡೆ ಸುಮಲತಾ ಅಂಬರೀಷ್ ಅವರಿಗೆ ಕೈ ಹಿಡಿದಿರತಕ್ಕಂಥದ್ದು. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪ್ರಚಾರಕ್ಕೆ ಕಣಕ್ಕೆ ಇಳಿದಿದ್ದಾರೆ. ಸ್ವಾಭಿಮಾನ ಅಂತ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಏನದು ಸ್ವಾಭಿಮಾನ ಅಂತಂದರೆ, ನಾವೆಲ್ಲರೂ ಕೂಡ JDS ಪರವಾಗಿದ್ವಿ, ಆದರೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ JDSಗೆ ಒಬ್ಬರೇ ಒಬ್ಬರು ಅಭ್ಯರ್ಥಿ ಸಿಗಲಿಲ್ವಾ? ಹಾಗಾದರೆ ಮುಖ್ಯಮಂತ್ರಿ ಮಗನ್ನೇ ಕರ್ಕೊಂಡು ಬಂದು ಅಲ್ಲಿಂದ ಇಲ್ಲಿಗೆ ನಿಲ್ಲಿಸ್ಬೇಕಾ? ನಮ್ಮ ಜಿಲ್ಲೆಯವರು ಯಾರೂ ಸಿಗಲಿಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಅದು ಪಕ್ಷದ ನಿರ್ಧಾರ ಅಂತಕ್ಕಂಥ ಸಮಜಾಯಿಷಿಯನ್ನು ಪಕ್ಷ ಕೊಟ್ಟಿದೆ. ಸೊ ಹಾಗಾಗಿ ಅದನ್ನೇ, ನಿಮಗೆ ಸ್ವಾಭಿಮಾನ ಇದ್ದರೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದ ಸೊಸೆ, ಮಂಡ್ಯದ ಗೌಡ್ತಿ, ಆಕೆಗೆ ಓಟ್ ಹಾಕಿ ಅಂತಕ್ಕಂಥ ಒಂದು ಸೆಂಟಿಮೆಂಟಲ್ ಆಸ್ಪೆಕ್ಟ್ನ ಇಟ್ಕೊಂಡು ಇವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಆಗ್ಬೋದು ಅಥವಾ ರಾಕಿಂಗ್ ಸ್ಟಾರ್ ಯಶ್ ಕೂಡ ಸಾಕಷ್ಟು ಪ್ರಚಾರ ಮಾಡಿದ್ರು. ಇವತ್ತು ಅವ್ರು ಬಂದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಕೂಡ ಇವತ್ತು ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಕಾರಣ ಏನಂತಂದರೆ ಅವ್ರಿಗೇನೋ ಕಾಲು ನೋವಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅವತ್ತು ಸಿದ್ದರಾಮಯ್ಯನವ್ರ ಪರ ಪ್ರಚಾರ ಮಾಡಿದ್ದಂತಹ ದರ್ಶನ್ ಇವತ್ತು ಸುಮಲತಾ ಅಂಬರೀಷ್ ಪರ ಪ್ರಚಾರ ಮಾಡಬೇಕಾಗಿ ಬಂದಿದೆ. ಸಿದ್ದರಾಮಯ್ಯನವರು ಮತ್ತು ದರ್ಶನ್ ಇಬ್ಬರು ಕೂಡ ಒಂದೇ ಜಿಲ್ಲೆಯಲ್ಲಿದ್ದಾರೆ. ಒಂದು ಕಡೆ ನಾಗಮಂಗಲದ ಸಮಾವೇಶ, ಮತ್ತೊಂದು ಕಡೆ ಮಳವಳ್ಳಿಯಲ್ಲಿ ರೋಡ್ ಶೋ, ಎರಡನ್ನೂ ಕೂಡ ನೋಡ್ತಾ ಇದ್ದೀರಾ.
ದಯವಿಟ್ಟು ಬಿಡ, ಹಳ್ಳಿ ಹೋಗ್ಬೇಕ್ರಿ, ಹಳ್ಳಿ ಕಡೆ ಹೋಗ್ಬೇಕು ದಯವಿಟ್ಟು. ಸ್ಪೀಕರ್ ಮತ್ತೆ ಇಷ್ಟ ಏನು ಕೇಳಿಸ್ತಾರ ಆಮೇಲೆ ಇಲ್ಲಿ ಸರಿ ಒಂದು 50 ಕಿಲೋಮೀಟರ್ ಅಲ್ಲಿ ಮತ್ತು ತುಂಬಾ ವ್ಯತ್ಯಾಸ ಇದೆ. ಅಸಲ ಇದೇ 15ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಮ್ಮ ನಿಂತಿದ್ದಾರೆ. ಯಾವುದೇ ಒಬ್ಬರು ನಂಬ್ಕೊಂಡ್ರೆ ನಾವು ದರ್ಶನ ಅಂತ ಬಂದ್ಬಿಟ್ಟು ಬರೀ ಒಂದು 15 ನಿಮಿಷ ಒಂದು 15 ತರ ಇದು ಮಾಡ್ಕೊಂಡು ಹೋಗೋಣ, ಬರೀ ಒಂದು 5 ಸಲ ಅಷ್ಟೇ ಕೈ ಮಾಡೋಕ್ಕಾಗೋದು. ಅವರು ನಂಬ್ಕೊಂಡು ಬಂದ್ರೆ ನಿಮ್ಗೋಣ ಏನಕ್ಕೆ ಅಂತಂದ್ರೆ ಯಾರು ಏನು ಬೇಕಾದ್ರೆ ತಗೋದು, ಆದ್ರೆ ಅಭಿಮಾನ ಅದಕ್ಕಿಂತ ಸ್ವಾಭಿಮಾನ ಮಾತ್ರ ಯಾರು ಏನು ಎಲ್ಲ ಪ್ರತಿಯೊಬ್ಬರು ಅವ್ರಿಗೆ ಆದಂತಹ ಸ್ವಾಭಿಮಾನ ಇರುತ್ತೆ. ಅವ್ರು ₹1 ದುಡಿಬೋದು, ₹1 ದುಡಿಬೋದು, ಆದ್ರೆ ಸ್ವಾಭಿಮಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಒಳಗಡೆ ಇರುವಂತಹ ಶಕ್ತಿ ಅನ್ನೋದು. ಇವತ್ತು ಆ ಶಕ್ತಿ ನೀವಾಗಬೇಕು ಅಂತ ಎಲ್ಲರ ಕೇಳ್ಕೊಳ್ತೀವಿ. ಏನಿಗೆ ಅಂತಂದ್ರೆ ಇವತ್ತು ಉತ್ಸಾಹ ಮಾಡಿದ್ರ, ಬೆಂಬಲ ಕೊಟ್ಟಿದ್ರ, ನಿಮ್ಗೆ ಸೇವೆ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ರ, ನಿಮ್ ಸೇವೆ ಮಾಡೋ ಅವಕಾಶ ಮಾಡ್ಕೊಟ್ಟಿದ್ರ. ಇವತ್ತು ನಾನು ಎಲ್ಲೇ ಪ್ರಚಾರಕ್ಕೆ ಹೋಗಿದ್ದೀನಿ, ಯಾರ ಹತ್ರ ಹೋಗಿದ್ದೀವಿ, ಎಲ್ಲ ಊರಲ್ಲೂ ತೋರ್ಸೋದು, ನೋಡ್ರಣ ನಿಮ್ಮ ಅಪ್ಪಾಜಿ ಇದನ್ನ ಮಾಡಿಸ್ಕೊಟ್ರು, ನೋಡ್ರಣ ಅದನ್ನ ಮಾಡಿಸ್ಕೊಟ್ರು ಅಂತ. ಬಟ್ ಯಾವತ್ತೂ ಅವ್ರು ಎಲ್ಲೂ ಅದನ್ನ ಹೇಳ್ಕೊಳ್ಳೇ ಇಲ್ಲ. ಅವ್ರ ಸಹಾಯ ತಗ್ಗಿಸ್ಕೊಂಡೇ ಮಾಡಿದ್ರಣ. ಅದಕ್ಕೆ ಅವ್ರಿಗೆ ಆಕ್ಚುಲಿ ಅವ್ರು ಏನೇ ಬೇಕು, ಏನೇನ್ ಗೊತ್ತಾ ಪ್ರೀತಿ ಅಂದ್ರೆ ಇದನ್ನ ನೀವು ಮಾಡ್ಕೊಟ್ಟೆ, ಇವ್ರು ನಾನು ಬೆಳೆಸ್ತೆ, ಇವ್ರು ನನ್ನ ತಂದೆ ಅಂತ ಎಲ್ಲೂ ಹೇಳಿರೋಣ. ಆದ್ರೆ ಶ್ರೀಮಾನಂದನೇ ಅವ್ರ ತಲೆ ಎತ್ಕೊಂಡೇ ದುಡಿದ್ರೋಣ. ಆದ್ರಿಂದ ಒಂದೇ ಒಂದು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ, ಒಂದು ಎತ್ತವರೆಗೆ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಅದೇ ಒಂದು 4 ಕೆರೆ ಹಸಾಗೆ, ಒಂದು ಕುರಿಗೆ, ಒಂದು ನಾಯಿಗೆ 500,000 ಮಾಡ್ಕೊಂಡ್ಬಿಟ್ರಣ. ನಿಮ್ಗೆ ಸೇವೆ ಮಾಡೋ ಒಂದು ಅವಕಾಶ ಮಾಡ್ಕೊಟ್ಟಿದ್ರಣ. ನಿಮ್ ಸೇವೆ ಮಾಡೋ ಅವಕಾಶ ಮಾಡ್ಕೊಟ್ಟಿದ್ರ. ಇವತ್ತು ನಾನು ಎಲ್ಲೇ ಪ್ರಚಾರಕ್ಕೆ ಹೋಗಿದ್ದೀನಿ, ಯಾರ ಹತ್ರ ಹೋಗಿದ್ದೀವಿ, ಎಲ್ಲ ಊರಲ್ಲೂ ತೋರ್ಸೋದು, ನೋಡ್ರಣ ನಿಮ್ಮ ಅಪ್ಪಾಜಿ ಇದನ್ನ ಮಾಡಿಸ್ಕೊಟ್ರು, ನೋಡ್ರಣ ಅದನ್ನ ಮಾಡಿಸ್ಕೊಟ್ರು ಅಂತ. ಬಟ್ ಯಾವತ್ತೂ ಅವ್ರು ಎಲ್ಲೂ ಅದನ್ನ ಹೇಳ್ಕೊಳ್ಳೇ ಇಲ್ಲ. ಅವ್ರ ಸಹಾಯ ತಗ್ಗಿಸ್ಕೊಂಡೇ ಮಾಡಿದ್ರಣ. ಅದಕ್ಕೆ ಅವ್ರಿಗೆ ಆಕ್ಚುಲಿ ಅವ್ರು ಏನೇ ಬೇಕು, ಏನೇನ್ ಗೊತ್ತಾ ಪ್ರೀತಿ ಅಂದ್ರೆ ಇದನ್ನ ನೀವು ಮಾಡ್ಕೊಟ್ಟೆ, ಇವ್ರು ನಾನು ಬೆಳೆಸ್ತೆ, ಇವ್ರು ನನ್ನ ತಂದೆ ಅಂತ ಎಲ್ಲೂ ಹೇಳಿರೋಣ. ಆದ್ರೆ ಶ್ರೀಮಾನಂದನೇ ಅವ್ರ ತಲೆ ಎತ್ಕೊಂಡೇ ದುಡಿದ್ರೋಣ. ಆದ್ರಿಂದ ಒಂದೇ ಒಂದು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ, ಒಂದು ಎತ್ತವರೆಗೆ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಅದೇ ಒಂದು 4 ಕೆರೆ ಹಸಾಗೆ, ಒಂದು ಕುರಿಗೆ, ಒಂದು ನಾಯಿಗೆ 500,000 ಮಾಡ್ಕೊಂಡ್ಬಿಟ್ರಣ. ಅದೆಲ್ಲೇ ನಾವೇನಾದ್ರೆ ಇದನ್ನ ಸ್ವಾಭಿಮಾನ ಅಂತ ಹೇಳೋದು. ದಯವಿಟ್ಟು ಇದು ಒಂದೇ ಒಂದು ಅವಕಾಶ ಮಾಡ್ಕೊಡ್ರಿ ನಮಗೆ, ನಿಮ್ಮ ಸೇವೆ ಮಾಡೋದಕ್ಕೆ ಒಂದೇ ಒಂದು ಅವಕಾಶ. ಆಮೇಲೆ ಎಲ್ಲ ಕಡೆ ನಮ್ಗೆ ಹೇಳ್ತಾರೆ, ಇಲ್ಲ ಬರೀ ಆಕ್ಚುಲಿ ಕಲಾವಿದರು ನೋಡಕ್ ಅಭಿಮಾನಿಗಳು ಬಂದ್ರಂತ. ಇಲ್ಲಿ ಅಭಿಮಾನಿಗಳ ಹೆಸರು ಬಂದಿರ ಇದನ್ನ 15ನೇ ತಾರೀಕು ಕೊಡ್ಬೇಕಣ. ಅದಾದ್ಮೇಲೆ 23ನೇ ತಾರೀಕು ಈ ಕೂಗ್ ಅಲ್ಲಿವರೆಗೂ ಕೇಳಿಸ್ಬೇಕಣ. ದಯವಿಟ್ಟು ನಮ್ಮ ಮೊಬೈಲ್ ಮಾಡಿ ಮಕ್ಕಳ ನಮಗೆ
ನಿಮ್ ಸೇವೆ ಮಾಡೋ ಒಂದು ಅವಕಾಶ ಅವ್ರು ಮಾಡ್ಕೊಡಿ ಅಂತ ಎಲ್ಲರನ್ನ ತಲೆಮಾರ್ಬೇಕು ಹೇಳ್ಕೊತೀವಿ. ಧನ್ಯವಾದಗಳು.